ಅರೆ ಇದು ಏನೂ ಅಲ್ಲ. ನಾನ್ ನಮ್ಮೂರಲ್ಲಿದ್ದಾಗ ಇದಕ್ಕಿಂತ ಎತ್ತರ ಮತ್ತೆ ಉದ್ದ ಇರೋ ಹಗ್ಗದ ಮೇಲೆ ನಾನು ನೋಡ್ತಿದ್ದೆ. ಅದು ಒಂದ್ ಬೆಟ್ಟ ಇಂದ ಇನ್ನೊಂದ್ ಬೆಟ್ಟದವರೆಗೂ ಕಟ್ಟಿರ್ತಿತ್ತು. ಹಾಗಾದ್ರೆ ಈಗ ಮಾಡಿ ತೋರ್ಸು. ಸಿಗಾಕೊಂಡೆ. ಶಿವ ಕಾಪಾಡು, ಶಿವ ಕಾಪಾಡು. ಹಾ ಓಕೆ ಲಡ್ಡು ಸಿಂಗ್ ಸರ್. ರೇವಾ, ಆದಿ ಯುಡಿ ಬೇಗ ನ್ಯಾಷನಲ್ ಹೈವೇಗ್ ನಡೀರಿ. ಲಡ್ಡು ಸಿಂಗ್ ಸರ್ನ ಫೋನ್ ಬಂದಿತ್ತು. ಲಡ್ಡು ಸಿಂಗ್ ಸರ್ ಅಲ್ಲಿ ಯಾವ್ದು ಡೇಂಜರಸ್ ಟೆರರಿಸ್ಟ್ ಬೂಕಾ ಸಿಂಗ್ ನ ಹಿಡಿದಿದ್ದಾರಂತೆ. ಹಲೋ ಹಲೋ ಕಮಿಷನರ್ ಸರ್, ನಾನು ಬೂಕಾ ಸಿಂಗ್ ನ ಹಿಡ್ದಾಕೊಂಡಿದ್ದೀನಿ. ಹೌದಾ? ನಾನು ಈಗಲೇ ಬರ್ತೀನಿ. ಅಟೆನ್ಷನ್, ಕಮಿಷನರ್ ಸರ್ ಆರ್ಡರ್ ಮಾಡಿದ್ದಾರೆ. ಕಲ್ಲು ಕಂಬದ ತರ ನಿಂತ್ಕೋಬೇಕು. ಒಂದ್ ವೇಳೆ ಕಮಿಷನರ್ ಸರ್ ಬಾರ್ದೇ ಇದ್ರೆ ಅಲ್ಲಿ ತನಕನೂ ನೀವು ಅಲ್ಲಾಡಬಾರ್ದು. ಓಕೆ? ಲಡ್ಡು ಸಿಂಗ್ ಅವರೇ, ಹಸುವಾಗಿದೆ ಜಾಸ್ತಿ, ಆದ್ರೆ ತಿನ್ನೋದ್ ನಾನು ಅರ್ಧ ಪರೋಟ. ಅದೇನೋ ಹೇಳ್ತಾರಲ್ಲ, ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ಬಿಡುತ್ತೆ. ಜೈಲಲ್ಲಿ ನಿನ್ಗೆ ಅರ್ಧ ಪರೋಟ ಕೂಡ ಸಿಗೋದಿಲ್ಲ. ಒಣ ರೊಟ್ಟಿ ಸಿಗತ್ತೆ, ಒಣ ರೊಟ್ಟಿ. ಸರಿ ಲಡ್ಡು ಸಿಂಗ್ ಅವರೇ, ಕಮಿಷನರ್ ಬರೋವರೆಗೂ ಒಂದ್ ಸ್ವಲ್ಪ ಮನೋರಂಜನೆ ಮಾಡೋಣವಾ? ಏನು? ಹಿಡ್ಕೊಳ್ಳಿ. ನೀವೆಲ್ಲ ಏನ್ ನಿಂತ್ಕೊಂಡು ತಮಾಷೆ ನೋಡ್ತಾ ಇದ್ದೀರಾ? ಬೂಕಾ ಸಿಂಗ್ ಇಲ್ಲಿ ನನ್ನನ್ನು ಸಾಯಿಸ್ತಿದ್ದಾನೆ. ನೀವೆಲ್ಲ ಭೂತ ತರ ನಿಂತ್ಕೊಂಡಿದ್ದೀರಾ. ನನ್ ಸಹಾಯಕ್ಕೆ ಯಾಕೆ ಬರ್ತಾ ಇಲ್ಲ? ಕಮಿಷನರ್ ಸರ್ ಬರೋವರೆಗೂ ನಾವು ಅಲ್ಗೋಡೋ ಹಾಗಿಲ್ಲ ಸರ್. ಕಮಿಷನರ್ ಸರ್ದು ಆದೇಶ ಇದೆ. ಯಾರಾದ್ರೂ ನನ್ನನ್ನು ಕಾಪಾಡಿ. ಕ್ಷಮಿಸಿ ಸರ್, ನಾವೀಗ ಕಂಬ ತರ ಇರ್ಬೇಕು. ಕಮಿಷನರ್ ಸರ್ದು ಆದೇಶವಾಗಿದೆ. ನಮ್ಮ ಶಿವ ಬಂದ್ಬಿಟ್ಟ, ನಮ್ಮ ಶಿವ ಬಂದ್ಬಿಟ್ಟ. ಹೇ ಮಗು, ನಾವು ಟೈಮ್ ಪಾಸ್ ಮಾಡ್ತಾ ಇದ್ದೀವಿ, ಸುಮ್ನೆ ಹೊರಟೋಗೋ. ಏ ಬೂಕಾ ಸಿಂಗ್, ಅವನ್ನ ಮಗು ಅಂತ ಹೇಳ್ಬೇಡ. ಶಿವ, ನೀನ್ ಏನು ಹೇಳೋ ಅವಶ್ಯಕತೆ ಇಲ್ಲ. ಈ ಬಾರಿ ಒಂದ್ಸಲ ನಾನ್ ಹೇಳ್ತೀನಿ. ಶಿವ ಶಿವ ಅಂತ ಅವನ ಹೆಸರು. ಶಿವ, ನೀನ್ ಚಿಂತೆ ಮಾಡ್ಬೇಡ. ನೀನ್ ನೋಡ್ತಾ ಇರು, ನಾನು ಇವನ್ ಹೇಗ್ ಹೊಡಿತೀನಿ ಅಂತ. ಲಡ್ಡು ಸಿಂಗ್ ಸರ್, ಎಲ್ಲ ಕಂಟ್ರೋಲ್ ಅಲ್ಲಿದೆ. ಹೌದು ಶಿವ, ಎವ್ರಿಥಿಂಗ್ ಇಸ್ ಅಂಡರ್ ಕಂಟ್ರೋಲ್.
ಈಗ ನನ್ ಜೊತೆ ನೀನ್ ಫೈಟ್ ಮಾಡ್ತೀಯ ಮಗು? ಸರಿ, ನಾನ್ ರೆಡಿ. ಅವ್ರು ಹೇಳಿದ್ ಕೇಳಲಿಲ್ವಾ ನೀವು? ಮಗು ಅಂತ ಹೇಳ್ಬೇಡಿ. ಶಿವ, ಶಿವ ಅಂತ ನನ್ನ ಹೆಸರು. ನಾನು ಮುಯಿ ತೀರ್ಸ್ಕೋತೀನಿ. ನಾನು ಮತ್ತೆ ವಾಪಸ್ ಬರ್ತೀನಿ. ಬಲೂನ್ ಮ್ಯಾನ್, ನಾನು ಭೂಕಾ ಸಿಂಗ್ ಮಾತಾಡ್ತಾ ಇದ್ದೀನಿ. ನನಗೆ ಸಿಕ್ಕಾಪಟ್ಟೆ ಹಸುವಾಗಿದೆ, ಆದ್ರೆ ತಿನ್ನೋದು ಅರ್ಧ ಪರೋಟ. ನಾನು ಇಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಪ್ಲಾನ್ ಮಾಡೋ. ಯಾರ ಹತ್ರ ಮಾತಾಡ್ತಾ ಇದೀಯ ನೀನು? ಫೋನ್ ಕೊಡಿಲಿ. ನಾನು ಇಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದೀನಿ. ತಗೋ ಫೋನ್ನ, ಇನ್ನೇನು ಕಾಲ್ ಬರುತ್ತೆ. ಬನ್ನಿ, ಯಾರು ಬಲೂನ್ ನಲ್ಲಿ ಮೇಲ್ಗಡೆ ಹಾರೋದಕ್ಕೆ ಇಷ್ಟ ಪಡ್ತೀರಾ? ಬನ್ನಿ. ಅಯ್ಯ, ನಿನ್ನ ಬಲೂನಿನ ಬ್ಯಾಸ್ಕೆಟ್ ಅಲ್ಲಿ ಯಾರು ಕೂತ್ಕೋತಾರೆ? ಯಾರೇ ಕೂತ್ಕೊಂಡ್ರು ಅವರು ಗಾಳಿಯಲ್ಲಿ ಹಾರೋಗ್ತಾರೆ. ಮತ್ತೆ ಕೆಳಗೆ ಹೇಗೆ ಬರ್ತಾರೆ? ಬರ್ತಾರೆ. ಇಲ್ಲಿ ನೋಡಿ, ಬಾಸ್ಕೆಟ್ನ ದಾರದಲ್ಲಿ ಕಟ್ಟಿದೀವಿ. ಎಷ್ಟು ನಾವು ದಾರನ ಬಿಡ್ತೀವೋ ಅಷ್ಟು ಮಾತ್ರ ಹಾರತ್ತೆ. ಇಲ್ಲಿ ನೋಡಿ, ದಾರನ ಈಗ ಬರೀ 20 ಮೀಟರ್ ಮಾತ್ರ ತೆಗೆದಿದ್ವಿ. ದಾರ 100 ಮೀಟರ್ವರೆಗೂ ಹೋಗುತ್ತೆ. ಯಾರು ಎಷ್ಟು ಹೈಟ್ ಬೇಕು ಅಂತಾರೋ ಅಷ್ಟು ನಾವು ಓಪನ್ ಮಾಡ್ತೀವಿ. ಸಾಹಸಿ ಮಕ್ಕಳೇ, ಇನ್ಯಾರಾದ್ರೂ ಸಾಹಸಿಗಳಿದಾರಾ? ಹಲೋ, ಏನು? ಎಲ್ಲಿ? ಮೇಲ್ ನೋಡ್ಬೇಕಾ? ಏನು? ಲಡ್ಡು ಸಿಂಗ್ ಅವರೇ, ಭೂಕಾ ಸಿಂಗ್ ನ ಬಿಟ್ಬಿಡಿ. ಇಲ್ಲ ಅಂದ್ರೆ ಎಲ್ಲ ಒಂದೊಂದೇ ಬಲ್ಗಳನ್ನ ಹೊಡೆದಾಕ್ತೇನೆ. ಸ್ಯಾಂಪಲ್ ನೋಡಿ. ಅಯ್ಯೋ, ಶಿವ, ನೀವು ಚಿಂತೆ ಮಾಡಬೇಡಿ, ನಾನು ಈಗಲೇ ಬರ್ತಾ ಇದ್ದೀನಿ. ಲಡ್ಡು ಸಿಂಗ್ ಅವರೇ, ಈ ಹುಡುಗ ಏನು ಆ ಜಾಗದ ಹತ್ರ ಹೋಗೋದಕ್ಕೆ ಇಷ್ಟಪಡ್ತಿದ್ದಾನೋ ಅವನನ್ನ ವಾಪಸ್ ಕರೆದ್ಬೇಡಿ. ಇಲ್ಲ ಅಂದ್ರೆ ಒಂದೊಂದಾಗೆ ಎಲ್ಲ ಬಲೂನ್ಗಳು ಒಡೆದು ಹೋಗ್ಬಿಡತ್ತೆ. ಶಿವ, ಕೆಳಗಡೆ ಬಾ. ಶಿವ, ಎಲ್ಲ ಬಲೂನ್ನು ಒಡೆದು ಹಾಕ್ತಾ ಇದ್ದಾನೆ. ಆದಿ, ಯುಡಿ, ರೇವಾ, ಒಬ್ರೊಬ್ರ ಬ್ಯಾಸ್ಕೆಟ್ ನ ದಾರದಿಂದ ಕಟ್ಟೋಕೆ ಟ್ರೈ ಮಾಡಿ. ಮತ್ತೆ ಬೇರೆಯವ್ರಿಗೂ ಕೂಡ ಹೇಳಿ, ನಾನು ಇವಾಗ್ಲೇ ಕೆಳಗೆ ಹೋಗ್ಬೇಕು. ಶಿವ, ಅವನು ಒಂದೊಂದಾಗಿ ಎಲ್ಲಾ ಬಲೂನು ಒಡೆದು ಹಾಕ್ತಾ ಇದ್ದಾನೆ. ಅವನು ಕೇಳ್ಕೊಳ್ತಾ ಇರೋದು ಭೂಕಾ ಸಿಂಗ್ ನ ಬಿಡ್ಬೇಕು ಅಂತ. ಹಾಗಾದ್ರೆ ಬಿಟ್ಬಿಡಿ ಲಡ್ಡು ಸಿಂಗ್ ಸರ್. ಅಯ್ಯೋ, ಏನ್ ಹೇಳ್ತಾ ಇದೀಯ ಶಿವ? ಭೂಕಾ ಸಿಂಗು ತುಂಬಾ ದೊಡ್ಡ ಅಪರಾಧಿ. ಅವನ್ನ ಬಿಟ್ಬಿಟ್ರೆ ನನ್ ಕೆಲ್ಸ ಕೂಡ ಹೋಗ್ಬಿಡತ್ತೆ. ಮತ್ತೆ ಇಷ್ಟೆಲ್ಲಾ ಜನಕ್ಕೆ ಏನಾದ್ರೂ ಆದ್ರೆ ನಿಮ್ ಕೆಲ್ಸನ ಏನೇ ಮಾಡಿದ್ರು ಹೋಗೋದು, ಗೊತ್ತಾಯ್ತಾ? ಅದಕ್ಕೆ ಇವಾಗ್ಲೇ ಭೂಕಾ ಸಿಂಗ್ ನ ಬಿಟ್ಬಿಡಿ. ಅಷ್ಟ್ರಲ್ಲಿ ನಾನೇ ಏನಾದ್ರೂ ಮಾಡ್ತೀನಿ. ಸರಿ ಶಿವ, ನೀನ್ ಸರಿಯಾಗಿ ಹೇಳ್ತಾ ಇದೀಯಾ.
ಜಯರಾಮ, ಸಾರ್. ಬೂಕಾ ಸಿಂಗ್ ನ ಕರ್ಕೊಂಡು ಇಲ್ಲಿಗೆ ಬಂದ್ಬಿಡು ಬೇಗ. ಬೂಕಾ ಸಿಂಗ್, ನೀನ್ ಸ್ವತಂತ್ರವಾಗಿದೀಯಾ, ನೀನು ಹೊರಟು ಹೋಗು. ಆದ್ರೆ ಈ ಬಲೂನ್ ಬಾಸ್ಕೆಟ್ ನ ಕೆಳಗಡೆ ತರಿಸು ಪ್ಲೀಸ್. ಓಕೆ, ತರಿಸ್ತೀನಿ ಮತ್ತೆ ಹೊರಟು ಹೋಗ್ತೀನಿ. ಆದ್ರೆ ನನಗೆ ಹೋದ ಮರ್ಯಾದೆನ ವಾಪಸ್ ತಂದ್ಕೋಬೇಕು. ಒಂದು ಮಗು ನನಗೆ ಹೊಡಿತು, ನನ್ನ ಮರ್ಯಾದೆ ಎಲ್ಲ ಹೋಗ್ಬಿಡ್ತು. ಈಗ ನಾನು ಅವನಿಗೆ ಹೊಡಿತೀನಿ. ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಈಗ ಇವನ ಮತ್ತೆ ನನ್ನ ಫೈಟ್ ನಡೆಯುತ್ತೆ. ಹಲೋ ಶಿವ, ಇವತ್ತು ನಂದು ನಿಂದು ಫೈಟ್ ನಡೆಯುತ್ತೆ. ಆದ್ರೆ ಒದೆ ತಿನ್ನೋದು ಮಾತ್ರ ಕೇವಲ ನೀನು, ಗೊತ್ತಾಯ್ತಾ? ಮತ್ತೆ ಫೈಟ್ ತುಂಬಾ ಅಸಲಿಯಾಗಿರ್ಬೇಕು. ನೀನ್ ಎಷ್ಟು ನನಗೆ ಪಂಚ್ ಹೊಡಿತೀಯೋ ಅಷ್ಟು ಮೇಲ್ಗಡೆ ಬಲೂನ್ಗಳು ಒಡೆದು ಹೋಗುತ್ತೆ. ಇದೇನ್ ಶಿವ, ನೀನ್ ಪೆಟ್ ತಿಂತ ಇದೀಯಾ? ನೀನ್ ಈ ರೀತಿ ಯಾಕೆ ಮಾಡ್ತಾ ಇದೀಯಾ? ಹೌದಾ? ಅಲ್ಲಿ ನೋಡು ಹಿಂದೆ. ನನಗೇನಾದ್ರೂ ಹೊಡೆದ್ರೆ ಇನ್ನೂ ಬಲೂನ್ಗಳು ಒಡೆದು ಹೋಗುತ್ತೆ. ಫೈಟ್ ಮುಗ್ದೋಯ್ತು, ನಾನು ಗೆದ್ಬಿಟ್ಟೆ. ಚಪ್ಪಾಳೆ ಹೊಡೀರಿ. ಇಲ್ಲಿ ಚಪ್ಪಾಳೆ ಹೊಡಿಲಿಲ್ಲ ಅಂದ್ರೆ ಮೇಲ್ಗಡೆ ಅಲ್ಲಿ ಪಟಾಕಿ ಹೊಡೆಯುತ್ತೆ. ಗುಡ್ ಗುಡ್, ಒಳ್ಳೇದಾಯ್ತು. ಸರಿ, ನಾನೀಗ ಹೊರಡ್ತೀನಿ. ಎಲ್ರೂ ಸರ್ಕಲ್ನ ಒಳಗಡೆನೆ ನೋಡಿ, ಆ ಕಡೆ ಈ ಕಡೆ ಯಾರು ನೋಡಬಾರ್ದು. ನನಗೀಗ ಹಸುವಾಗಿದೆ ಜಾಸ್ತಿ, ಆದ್ರೆ ಪರೋಟ ತಿಂತೀನಿ. ಇವತ್ತು ಎರಡು ಜಾಸ್ತಿ. ನಾನೀಗ ಪರೋಟ ತಿನ್ನಕ್ ಹೊರಟೆ. ಶಿವ, ಲಡ್ಡು ಸಿಂಗ್ ಸರ್, ನಾನು ಈಗಲೇ ಹೋಗಿ ಆ ಬಲೂನ್ನ ಯಾರು ಕಂಟ್ರೋಲ್ ಮಾಡ್ತಿದಾರಂತ ನೋಡ್ತೀನಿ. ಇಲ್ಲೇ ಎಲ್ಲೋ ಯಾರೋ ಒಬ್ಬ ಇರ್ತಾನೆ, ಆ ಬಲೂನ್ ಎಲ್ಲ ಕಂಟ್ರೋಲ್ ಮಾಡ್ತಿರೋನು. ಹಲೋ ಲಡ್ಡು ಸಿಂಗ್ ಸರ್, ಆ ವ್ಯಕ್ತಿ ಕಾಣಿಸ್ಕೊಂಡ. ಅವನು ಕ್ರಿಸ್ಟಲ್ ಟವರ್ನ ಮೇಲೆ ನಿಂತಿದ್ದಾನೆ. ನೀವು ಬೇಗ ಬಂದ್ಬಿಡಿ. ಹಲೋ ಅಂಕಲ್, ನನ್ಗನ್ಸುತ್ತೆ ಬೂಕಾ ಸಿಂಗ್ಗೆ ವೆಯ್ಟ್ ಮಾಡ್ತಿದ್ದೀರಾ ಅಂತ. ಅಲ್ಲಿ ತನಕ ಸ್ವಲ್ಪ ಎಂಟರ್ಟೈನ್ಮೆಂಟ್ ಆಗ್ಲಿ ಅಲ್ಲ. ಶಿವ, ಕಾಪಾಡು ನಮ್ಮನ್ನ. ಅಯ್ಯೋ ಶಿವ, ಕಾಪಾಡು. ಹಿಡ್ಕೊಂಡೆ. ಒಳ್ಳೆ ಕೆಲಸ. ಬಲೂನ್ ಮ್ಯಾನ್, ಅವನ್ನ ಎತ್ತಿ ಕೆಳಗಡೆ ಬಿಸಾಕ್ಬಿಡು.
ಶಬಾಷ್ ಬಲೂನ್ ಮ್ಯಾನ್, ಅವನ್ನ ಹಾಗೆ ಹಿಡ್ಕೊಂಡಿರೋ. ನನಗೀಗ ಹಸುವಾಗಿದೆ ಜಾಸ್ತಿ, ನಾನೀಗ ತಿಂತೀನಿ ಅರ್ಧ ಪರೋಟ. ಬಾಸ್ ಬಾಸ್, ನನ್ನನ್ನು ಕರ್ಕೊಂಡು ಹೋಗಿ. ಇನ್ನು ಎಷ್ಟು ಒದೆ ತಿನ್ಬೇಕು ನಾನು ಇವನ ಹತ್ರ? ನೀನು ಶಿವಾನ ಈಗ ಹಿಡ್ಕೊಂಡೇ ಇರೋ. ನಾನೀಗ ಓಡ್ ಹೋಗ್ತೀನಿ, ಮತ್ತೆ ನಿನ್ನನ್ನ ಬಿಡಿಸುವಂತ ಪ್ರಯತ್ನ ಮಾಡ್ತೀನಿ. ಬಾಯ್ ಬಾಯ್ ಶಿವ. ನಿಮ್ ಹತ್ರ ಕ್ಯಾಟರ್ ಪಿಲ್ಲರ್ ಇದೆಯಾ ಅಂತ ನೋಡಿ. ಹೊಡೀರಿ, ಆ ಬಾಸ್ಕೆಟ್ ಅಲ್ಲಿರೋ ಬಲೂನ್ ಎಲ್ಲ ಒಡೆದು ಹಾಕ್ಬಿಡಿ. ಅಯ್ಯೋ, ಏನ್ ಮಾಡ್ತಾ ಇದೀರಾ? ನನ್ನ ಬಲೂನ್ಸ್ ನ ಯಾಕೆ ಹೊಡೆದಾಕ್ತಾ ಇದೀರಾ? ನೀವು ಕೂಡ ನಮ್ ಬಲೂನ್ಸ್ ಹೊಡಿತಿದ್ರಿ ಅಲ್ವೋ? ಸರಿ ಬಾಸ್, ನೀವೇ ಫೈಟ್ ಮಾಡಿ. ನೀವಂತೂ ಸಿಕ್ಕಾಪಟ್ಟೆ ಬಹುದೂರ ಇದ್ದೀರಾ, ಒಳ್ಳೆ ಫೈಟರ್ ಕೂಡ ಹೌದು. ನಾನಿಲ್ಲಿಂದ ಹೊರಟೆ, ಬಾಯ್. ನಾನ್ ನಿನ್ನನ್ನ ಅರೆಸ್ಟ್ ಮಾಡ್ಲಾ ಅಥವಾ ಫೈಟ್ ಅನ್ನ ಮುಂದುವರಿಸ್ತೀಯಾ? ಇಲ್ಲ, ಫೈಟ್ ಮುಗ್ದೋಯ್ತು. ನೀವು ನನ್ನ ಅರೆಸ್ಟ್ ಮಾಡ್ಬಿಡಿ. ಹಸುವಾಗಿದೆ ನನಗೀಗ. ಪರೋಟ ತಿಂತೀನಿ, ಹೋಗಿ ಜೈಲಲ್ಲಿ ಈಗ ಒಂದು ಅರ್ಧ.